ಮಂಗಳೂರು, ಪುತ್ತೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿ ಇದೀಗ ಮತ್ತೆ ತವರೂರಿಗೆ ಸುಳ್ಯದಲ್ಲಿ ಮತ್ತೊಂದು ಆಧುನಿಕವಾದಂಥ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸುವ ಮುಖಾಂತರ ಸುಳ್ಯದಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ ಮತ್ತೆ ಸುಳ್ಯದಲ್ಲಿ ತವರು ಮನೆಯಲ್ಲಿ ಆ ಒಂದು ಕಟ್ಟಡವನ್ನು ಸ್ಥಾಪಿಸುವ ಮುಖಾಂತರ ತವರಿನ ನಮ್ಮ ಹಿರಿಯರು ಮಾಡಿಕೊಟ್ಟಂಥ ಎಲ್ಲ ಅವರಿಗೆ ಉತ್ತಮವಾದಂಥ ಒಂದು ಖುಷಿಯನ್ನು ಅವರು ಇಲ್ಲದಿದ್ದರೂ ತಂದು ಕೊಡ್ಬೋದು ಅಂತ ಹೇಳುವಂಥ ಅನಿಸಿಕೆ ನನ್ನದು. ನಮ್ಮೆಲ್ಲ ಹಿರಿಯರು ಕೂಡ ಇಲ್ಲಿವರೆಗೂ ಕೂಡ ಈ ಸಂಸ್ಥೆಗೆ 4 ಕಡೆ ಸ್ವಂತ ಸ್ಥಳವನ್ನು ಮಾಡಿಟ್ಟು ಬಹುಶಃ ಇವತ್ತು ಮಾಡಿದಂಥ ಆ ಕಟ್ಟಡ ಕೂಡ ಸುಮಾರು 82ನೇ ಇಸವಿಯಲ್ಲಿ ಅದನ್ನು ನಿವೇಶನವನ್ನು ಮಾಡಿಟ್ಟಿದ್ದಾರೆ. ಸುಳ್ಯದಲ್ಲಿ ಮತ್ತೊಂದು ನಿವೇಶನದಲ್ಲಿ ನಮ್ಮ ಬ್ರ್ಯಾಂಚನ್ನು ಮಾಡಿ ಪುತ್ತೂರಿನಲ್ಲಿ ಸ್ವಂತ ಪ್ರಧಾನ ಕಚೇರಿಯನ್ನು ಹೊಂದಿದ್ದರೂ ಕೂಡ ಮತ್ತೊಂದು ಸೈಟ್ ಇದೆ. 50 ಸೆನ್ಸ್ ಸ್ಥಳದ ಮತ್ತೊಂದು ಜಾಗ ಪುತ್ತೂರಿನಲ್ಲಿ ನಮ್ಮ ಸಂಸ್ಥೆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ಈ ಹಿಂದೆ ಒಂದಷ್ಟು ಸಮಯ ಈ ಸಂಸ್ಥೆಗೆ ಒಂದಷ್ಟು ಕರಿ ನೆರಳು ಆವರಿಸಿತ್ತು. ಮತ್ತು ಅದನ್ನು ನಾವು ಉತ್ತುಂಗಕ್ಕೆ ತಗೊಂಡು ಹೋಗುವಂಥ ದೃಷ್ಟಿಕೋನದಿಂದ ಆಡಳಿತ ಮಂಡಳಿ ಅವಿರತ ಶ್ರಮದಿಂದ ಮತ್ತೆ ಅದನ್ನು ಮೇಲೆ ತಂದು ಇವತ್ತು ಸಂಸ್ಥೆಯನ್ನು ಉತ್ತುಂಗಕ್ಕೆ ತರುವಲ್ಲಿ ನಾವು ಯಶಸ್ವಿಯಾಗಿದ್ದಂತೆ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾಯಿದೆ. ಇವತ್ತು ಇದರ ಜೊತೆಯಲ್ಲಿ ಈ ಸಂಸ್ಥೆಯನ್ನು ಮತ್ತು ನಮ್ಮ ಊರಿನ ಒಂದು ಏನು ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಗೆ ಬೈ ಪ್ರಾಡಕ್ಟನ್ನು ಮಾಡುವಂಥ ಒಂದು ಉದ್ದೇಶದಿಂದ ಇವತ್ತು ಈಗಾಗಲೇ ಈ ಚಾಕ್ಲೇಟನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ನಮ್ಮಲ್ಲಿರುವಂಥ ಕೃಷಿ ಉತ್ಪನ್ನಗಳಿಗೆ ಉತ್ತಮ ನ್ಯಾಯಯುತ ಬೆಲೆ ಸಿಗಬೇಕು ಅಂತ ಹೇಳುವ ದೃಷ್ಟಿಕೋನದಿಂದ ಇವತ್ತು ಹನಿ ಚಾಕ್ಲೇಟ್ ಮತ್ತು ಹನಿ ಬೈಟ್ ಪೆಪ್ಪರ್ ಚಾಕ್ಲೇಟನ್ನು ಇವತ್ತು ಮಾರುಕಟ್ಟೆಗೆ ಬಿಡುಗಡೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಮತ್ತು ನಮ್ಮ ಸಂಸ್ಕರಣಾ ಘಟಕದಲ್ಲಿ ಆ ಒಂದು ಪ್ಲ್ಯಾಂಟನ್ನು ಸ್ಥಾಪನೆ ಮಾಡಬೇಕು ಮತ್ತು ಇಲ್ಲಿ ಕೂಡ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕು ಅಂತ ದೃಷ್ಟಿಕೋನದಿಂದ ಇದನ್ನು ಈಗಾಗಲೇ ನಾವು ಈ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದೇವೆ. ಬಹುಶಃ ತಮ್ಮೆಲ್ಲರ ಆಕಾಂಕ್ಷೆಗಾಗಿ ಈ ಒಂದು ಸಂಸ್ಥೆ ಇನ್ನೂ ಉತ್ತರಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬೇಕು ಮತ್ತು ಈ ಚಾಕ್ಲೇಟನ್ನು ಅತಿ ಹೆಚ್ಚು ಮಾರುಕಟ್ಟೆಯಲ್ಲಿ ಅದು ವಿಕ್ರಯಿಸಿದಾಗ ಮಾತ್ರ ಅದಕ್ಕೆ ಬೆಲೆಯನ್ನು ಬರುವಂಥದ್ದು ಮತ್ತು ನಮ್ಮ ರೈತರಿಗೆ ಅದರ ಪ್ರಯೋಜನವನ್ನು ಪಡೆಯುವುದಕ್ಕಾಗುತ್ತದೆ. ಹಿಂದಿನ ಕಾಲದಲ್ಲಿ ಜೇನುತುಪ್ಪಕ್ಕೆ ಭಾಳ ಬೇಡಿಕೆ ಇತ್ತು. ನಾವು ಚಿಕ್ಕಂದಿನಲ್ಲಿ ನೋಡ್ತಾ ಇತ್ತು, ಯಾವುದೇ ಮದ್ದನ್ನು ಕೊಡುವುದಿದ್ರೂ ಮಾತ್ರೆಯನ್ನು ಜೇನುತುಪ್ಪದಲ್ಲಿ ಅರೆದು ಕೊಡುವಂಥ ಒಂದು ಕಾಲ ಇತ್ತು. ಆದರೆ ಬರ್ತಾ ಶುದ್ಧ ಜೇನುತುಪ್ಪ ಸಿಕ್ಕದೇ ಇದ್ದರಿಂದ ಇವತ್ತು ಜೇನುತುಪ್ಪ ಮಾರುಕಟ್ಟೆಯಲ್ಲಿ ಕಮ್ಮಿ ಆಗ್ತಾ ಬಂತು. ಆದರೆ 1938ರಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಅದರ ಬೆನ್ನು ಬಿಡದೆ ಇದನ್ನು ಸಂಸ್ಕರಿಸಿ ಆಧುನಿಕವಾಗಿ ಒಂದು ಚಾಕ್ಲೇಟನ್ನು ಮಾರುಕಟ್ಟೆಗೆ ಬಿಡಬೇಕನ್ನುವಂಥ ಒಂದು ವಿಷಯ ಇಟ್ಟುಕೊಂಡು ನಮ್ಮಲ್ಲಿ ಅಧ್ಯಕ್ಷರು ಬಂದಾಗ ನನಗೆ ಭಾಳ ಸಂತೋಷ ಆಯಿತು. ಗ್ರಾಮಾಂತರ ಮಟ್ಟದಲ್ಲಿರುವಂಥ ಜನರಿಗೆ ಉಪ ಕಸುಬಾಗಿ ಒಂದು ಜೇನುತುಪ್ಪದ ಪೆಟ್ಟಿಗೆಯನ್ನಿಟ್ಟು ಅದರಿಂದ ಬರುವಂಥ ಆದಾಯದಿಂದ ಸ್ವಲ್ಪ ಸಂಸಾರಕ್ಕೆ ಒಳ್ಳೆಯ ರೀತಿಯಲ್ಲಿ ಬೆಂಬಲವಾಗುವ ರೀತಿಯಲ್ಲಿ ಕೆಲಸ ನಡೆಯುತ್ತಿತ್ತು. ಆದರೆ ಇವತ್ತಿನ ದಿವಸದಲ್ಲಿ ನಾನು ಕಂಡಾಗೆ ಶುದ್ಧ ಜೇನುತುಪ್ಪ ಸಿಕ್ಕುವುದೇ ಕಷ್ಟ ಆಗಿದೆ. ಎಲ್ಲ ಮಿಶ್ರಣವಾದಂಥ ಕಾಲದಲ್ಲಿ ಎಲ್ಲ ಮಿಶ್ರಣವಾದಂಥ ಜೇನುತುಪ್ಪವೇ ಮಾರುಕಟ್ಟೆಯಲ್ಲಿ ಲಭಿಸ್ತಾ ಇದೆ. ಆದರೆ ನಾರ್ತ್ ಕೇಂದ್ರದಲ್ಲಿ ಮತ್ತು ಈ ಸುಳ್ಯದ ಸೊಸೈಟಿಯಲ್ಲಿ ಶುದ್ಧ ಜೇನುತುಪ್ಪವನ್ನು ಮಾರಾಟ ಮಾಡೋದ್ರಿಂದ ಇದಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನ ಕೂಡ ಇದೆ. ನನಗೆ ಭಾಳ ಸಂತೋಷ ಆಯಿತು. ಜೇನುತುಪ್ಪದ ಚಾಕ್ಲೇಟನ್ನು ನೀವು ಮಾಡೋದನ್ನು ಕಂಡು
ಜನರ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಂತ ನಾನು ಭಾವಿಸ್ತೇನೆ. ಜೇನುತುಪ್ಪ ಯಾವ ರೀತಿಯಲ್ಲಿ ಮದ್ದಿನನ್ನು ಉಪಯೋಗಿಸ್ತಿದ್ದೇವೋ ಈ ಜೇನುತುಪ್ಪದ ಚಾಕ್ಲೇಟನ್ನು ತಿಂದರೆ ದೇಹಕ್ಕೆ ಒಳ್ಳೆಯದು ಮತ್ತು ಆರೋಗ್ಯಕರವಾಗಿ ಇರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ದೃಷ್ಟಿಯಿಂದ ಅಧ್ಯಕ್ಷರಿಗೆ ನಾನು ಬೆಂಬಲವನ್ನು ಸೂಚಿಸ್ತೇನೆ. ನೀವು ಮಾತ್ರ ಒಂದು ನನ್ನ ವಿಷಯ ಹೇಳಿದರೆ, ನೀವು ಸ್ವಲ್ಪ ಇದಕ್ಕೆ ಮಾರುಕಟ್ಟೆಗೆ ಹೋಗಬೇಕಾದರೆ ಪ್ರಚಾರದ ಅಗತ್ಯ ಇದೆ. ಇವತ್ತಿನ ದಿವಸವೇ ಕಾಲವೇ ಪ್ರಚಾರದ ಕಾಲ. ನೀವು ಮಾರುಕಟ್ಟೆಯಲ್ಲಿ ಸ್ವಲ್ಪ ಪ್ರಚಾರ ಮಾಡಿದರೆ ಈ ಜೇನುತುಪ್ಪದ ಚಾಕ್ಲೇಟ್ ಖಂಡಿತ ಯಶಸ್ವಿ ಆಗ್ತದೆ. ಇದು ಮುಂದೆ ಬೆಳೆದು ದೊಡ್ಡ ಸಂಸ್ಥೆ ಆಗಲಿ ಅನ್ನೋಂಥನ್ನು ಹೇಳಿಕೊಂಡು ನೀವೊಂದು ಮನವಿಯನ್ನು ಕೊಟ್ಟಿದ್ದೀರಿ. ಜೇನುತುಪ್ಪಕ್ಕೆ ಬೆಳೆ ಸಾಲ ಕೊಡಿ ಮತ್ತು ಅದಕ್ಕೆ ವಿಮೆ ಮಾಡಿ ಹೇಳಿ. ಇದು ಸರ್ಕಾರದ ಮಟ್ಟದಲ್ಲಿ ನಡೆಯುವಂಥ ಕಾರ್ಯ. ಸರ್ಕಾರದ ಅಧಿಕಾರಿಗಳು ವರ್ಷಕ್ಕೆ ಒಂದು ಸಲ ನಾವು ಬೆಳೆ ಸಾಲ, ಸಂತೋಷ್ ಅವರಿಗೆ ಗೊತ್ತಿದೆ, ಬೆಳೆ ಸಾಲ ನಿಗದಿಪಡಿಸುವಾಗ ಆ ಕೃಷಿ ಅಧಿಕಾರಿಗಳು ಇನ್ನಿತರ ಅಧಿಕಾರಿಗಳು ಅಲ್ಲಿ ಬಂದು ಅದನ್ನು ನಿಗದಿಪಡಿಸ್ತಾರೆ. ನೀವು ಕೂಡ ಅವರಿಗೆ ಒಂದು ಮನವಿ ಕೊಟ್ಟಲ್ಲಿ ನಾವು ಅದನ್ನು ಬೆಂಬಲಿಸಿ ರಾಜ್ಯ ಸರ್ಕಾರಕ್ಕೆ ಕಳಿಸಿ ಇವರಿಗೂ ಯಾವ ರೀತಿಯಲ್ಲಿ ಬೆಳೆ ಸಾಲ ಕೊಡ್ಬೋದು, ಇದರ ಅವಧಿ ಎಷ್ಟು ದಿವಸ ಇರಬೇಕು ಅದರ ಬಗ್ಗೆ ನನಗೇನು ಗೊತ್ತಿಲ್ಲ, ನಿಮಗೆ ಜಾಸ್ತಿ ಗೊತ್ತಿದೆ. ಅವಧಿ ಯಾವಾಗ ಬೆಳೆ ಇದಕ್ಕೆ ವಿಮೆ ಮಾಡಬೇಕು ಇದೆಲ್ಲ ನೀವು ಸವಿವರವಾಗಿ ಕೊಟ್ಟಲ್ಲಿ ಖಂಡಿತವಾಗಿಯೂ ಇದಕ್ಕೆ ನಾವು ಬೆಂಬಲ ಕೊಡ್ತೇವೆ. ವರ್ಷದಲ್ಲಿ ನಡೆಯುವಂಥ ನಮ್ಮ ಅವಧಿಯಲ್ಲಿ ಬೆಳೆ ಸಾಲದ ನಿಗದಿಪಡಿಸುವಂಥ ಸಭೆಯಲ್ಲಿ ನೀವು ಇದನ್ನು ಕೊಟ್ಟರೆ ಅದಕ್ಕೆ ಬೆಳೆ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಬೋದು. ಅಂದರೆ ಒಂದು ಪೆಟ್ಟಿಗೆಗೆ ಇಷ್ಟು ಅಂತ ಕೊಡೋದಾ ಅಥವಾ 10 ಪೆಟ್ಟಿಗೆಗೆ ಒಂದು ಬೆಳೆ ಸಾಲ ಇಷ್ಟು ಅಂತ ನಿಗದಿಪಡಿಸಿದರೆ ಈ ಪೆಟ್ಟಿಗೆಯನ್ನು ಮಾಡುವವರು ಸ್ವಲ್ಪ ಅವರಿಗೆ ನಿಬಡ್ಡಿಯಲ್ಲಿ ಸರ್ಕಾರದ ಸಾಲ ಸಿಕ್ಕಿದರೆ ಹೆಚ್ಚು ಜೇನುತುಪ್ಪವನ್ನು ಮಾಡಲಿಕ್ಕೆ, ಪೆಟ್ಟಿಗೆ ನೀಡಲಿಕ್ಕೆ ಅವರಿಗೆ ಅವಕಾಶ ಆಗ್ತದೆ. ನಾವು ಖಂಡಿತವಾಗಿಯೂ ಬೆಳೆ ಸಾಲ ಮತ್ತು ನಿಮ್ಮ ವಿಮೆಯನ್ನು ಅದಕ್ಕೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಖಂಡಿತವಾಗಿ ನಮ್ಮ ಮೇಡಮ್ರವರಿದ್ದಾರೆ, ಅವರು ಒಂದು ಮಾತು, ಆ ಕಡೆ ಶಾಸಕಿಯವರಿದ್ದಾರೆ, ನಮ್ಮೆಲ್ಲರಿಗಿಂತ ದೊಡ್ಡವರು, ಅವ್ರ ಮಾತು ನಡೀತದೆ. ನಾವೇನಿದ್ದರೂ ಇಲ್ಲಿಂದ ಕಳಿಸ್ಕೊಡೋದಷ್ಟೇ. ಸರ್ಕಾರದವರು ಇದು ಒಪ್ಪಿದರೆ ಜೇನು ವ್ಯವಸಾಯಗಾರರಿಗೆ ಕೂಡ ನಿಬಡ್ಡಿ ಸಾಲ ಮತ್ತು ಬೆಳೆ ವಿಮೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತದೆ. ಈಗಾಗಲೇ ನಾವು ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಜೇನು ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ಹಿಂದೆಯೂ ನಾವು ಸರ್ಕಾರದ ಯೋಜನೆಯಲ್ಲಿ ಮಾಡ್ತಾ ಬಂದಿದ್ದೆವು. ಅದಕ್ಕೊಂದಷ್ಟು ಪೆಟ್ಟಿಗೆಯನ್ನು ಕೊಟ್ಟು ಒಂದಷ್ಟು ರೈತರು ಜೇನನ್ನು ತಯಾರು ಮಾಡ್ತಿದ್ದಾರೆ. ಆ ಜೇನು ತಯಾರು ಮಾಡಿದನ್ನು ಎಲ್ಲಿ ನಾವು ಅದನ್ನು ಮಾರಾಟ ಮಾಡೋದು ಎನ್ನುವ ಬಗ್ಗೆ ಒಂದು ರೀತಿಯ ಚಿಂತನೆ ಇತ್ತು. ಆ ಚಿಂತನೆಗೆ ಪೂರಕವಾದ ಮಾರ್ಗದರ್ಶನ ಇವತ್ತು ಜೇನು ಕೃಷಿ ಸಹಕಾರ ಸಂಘದ ಮುಖಾಂತರ ಆಗಿದೆ. ಒಳ್ಳೆಯ ಗುಣಮಟ್ಟದ ಜೇನು ನಮಗೆ ಸಿಗಬೇಕೆನ್ನುವ ನಿಟ್ಟಿನಲ್ಲಿ ಇವತ್ತು ಅದರೊಟ್ಟಿಗೆ ಚಾಕ್ಲೇಟನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಪೆಪ್ಪರ್ ಮತ್ತು ಅದು ನಾವು ಮಳೆಗಾಲದಲ್ಲಿ ಈ ಟೈಮಲ್ಲಿ ಸ್ವಲ್ಪ ಶೀತ ಜ್ವರ ಆದರೆ ನಮಗೆ ಹಿಂದೆ ನಮ್ಮ ಅಪ್ಪ ಅಮ್ಮ ಏನು ಮಾಡಿಕೊಡೋದು, ಸ್ವಲ್ಪ ಒಳ್ಳೆ ಮೆಣಸು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಜೇನು ಹಾಕಿ ಕೊಟ್ಟರೆ ಕೆಮ್ಮು ಶೀತ ಎಲ್ಲ ನೆಗಡಿ ಎಲ್ಲ ಕಡಿಮೆ ಆಗ್ತಿತ್ತು. ಅದನ್ನೇ ತಯಾರು ಮಾಡಿ ಇವತ್ತು ಚಂದ್ರಕೋಳ್ಚಾರ ಒಂದು ಯೋಚನೆ ಮಾಡಿಕೊಂಡು ಚಾಕ್ಲೇಟ್ ಅನ್ನು ತಯಾರು ಮಾಡಿದ್ದಾರೆ. ಆ ಚಾಕ್ಲೇಟ್ ತಿಂದರೆ ನೆಕ್ಸ್ಟ್ ನಮಗೆ ಆ ಕೆಮ್ಮು ಶೀತ ಬರುವಂಥದ್ದು ಕೂಡ ಕಡಿಮೆ ಆಗ್ಬೋದು. ಆ ಮುಖಾಂತರ ಈ ಒಂದು ಬೆಳೆಗಾರರಿಗೆ ಕೂಡ ಒಳ್ಳೆಯ ಬೆಲೆಯನ್ನು ಪ್ರೋತ್ಸಾಹದಾಯಕವಾದ ಸಹಕಾರವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಈ ಹೇಳಿದರು ನಮ್ಮ ರಾಜೇಂದ್ರ ಕುಮಾರ್, ಅವರಿಗಿಂತ ದೊಡ್ಡ ಜನ ನಾವಲ್ಲ, ನಾವು ಮೊನ್ನೆ ಹುಟ್ಟಿಕೊಂಡವರು, ಅವರು ನಮಗಿಂತ ಸೀನಿಯರ್ ಇದ್ದಾರೆ. ಅವರ ಸಹಕಾರ ಕ್ಷೇತ್ರದಿಂದ ಇಲ್ಲಿ ಸಹಕಾರಿ ಸಂಘದವರು ಒಂದಷ್ಟು ಜನ ಬಂದಿದ್ದಾರೆ. ಇವತ್ತು ರೈತರಿಗೆ ಜೇನು ಮಾಡುವ ಜೇನು ಕೃಷಿಕರಿಗೆ ಒಂದು ರೀತಿಯ ಪ್ರೋತ್ಸಾಹದಾಯಕ ಸಾಲವನ್ನು ಕೊಟ್ಟು
ಅವರ ಒಂದು ರೀತಿಯ ಆರ್ಥಿಕವಾಗಿ ಅವರು ಮುಂದೆ ಬರಲಿಕ್ಕೆ ಸಹಕಾರ ಕೊಟ್ಟರೆ ನಾವು ಸರ್ಕಾರದ ಮಟ್ಟದಲ್ಲಿ ಯಾರನ್ನು ಮಾತಾಡಬೇಕು. ಇವತ್ತು ನಮ್ಮ ಚೆಲುವರಾಯ ಸ್ವಾಮಿ ಬರಬೇಕಿತ್ತು, ಅವರು ಬರಲಿಲ್ಲ. ಅವ್ರು ಬರ್ತಿದ್ರೆ ಇವತ್ತು ನಾವು ಮುಂದಿನ ದಿನದಲ್ಲಿ ಅಧಿವೇಶನದಲ್ಲಿ ಕೂಡ ಇದರ ಬಗ್ಗೆ ಪ್ರಸ್ತಾವವನ್ನು ಮಾಡ್ತೇನೆ. ಅದಕ್ಕೆ ಪೂರಕವಾಗಿ ನೀವು ಕೂಡ ಸಹಕಾರವನ್ನು ಕೊಟ್ಟು ನಮ್ಮ ಅಕ್ಕ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ಏನು ಯೋಜನೆಗಳು ನಮಗೆ ಸಿಗಲಿಕ್ಕೆ ರೈತರಿಗಿದೆ ಅದನ್ನು ಕೂಡ ಭರಿಸುವಲ್ಲಿ ಸಹಕಾರವನ್ನು ನೀಟ್ಟು ಎಲ್ಲರ ಒಟ್ಟಿಗೆ ಕೈ ಜೋಡಿಸಿ ಕೆಲಸ ಮಾಡಿದರೆ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಎಲ್ಲ ಸಂಸ್ಥೆಯವರು ಒಟ್ಟಿಗೆ ಸೇರಿಕೊಂಡು ಇದೊಂದು ಜೇನು ಕೃಷಿಕರ ಅಭಿವೃದ್ಧಿಯ ಜೊತೆಗೆ ಉತ್ತಮ ಗುಣಮಟ್ಟದ ಜೇನನ್ನು ಕೂಡ ನಾವು ಸೇವನೆ ಮಾಡಿ ಆರೋಗ್ಯಪೂರ್ಣವಾದ ಜೀವನವನ್ನು ಮಾಡುವಂತೆ ಆಗಲಿ. ಇವತ್ತು ಬಹಳ ಸಂತೋಷದಿಂದ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘದ ನೂತನ ಕಟ್ಟಡವನ್ನು ನಾವು ಉದ್ಘಾಟನೆಯನ್ನು ಮಾಡಿದ್ದೀವಿ. ಅತ್ಯಂತ ಸುಂದರವಾದಂಥ ಕಟ್ಟಡ ಪ್ರೈಮ್ ಜಾಗದಲ್ಲಿದೆ. ಸುಳ್ಯದ ಅತ್ಯಂತ ಹೃದಯ ಭಾಗದಲ್ಲಿರುವಂಥ ಕಟ್ಟಡ ಇದು. ಜೇನು ಸಂಸ್ಕರಣಾ ಘಟಕ, ಹಾಗೆಯೇ ಇವತ್ತು ಜೇನು ಚಾಕ್ಲೇಟನ್ನು ಕೂಡ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಸಮರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಸೇರಿಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ರೈತರು ಮತ್ತು ರೈತರ ಮಕ್ಕಳು. ನಮ್ಮ ಜೀವನ ಅವಲಂಬಿತ ಆಗಿರುವಂಥದ್ದೇ ನಮ್ಮ ರೈತಾಪಿ ಕೆಲಸದಿಂದ ಅನ್ನುವಂಥದ್ದು ಸತ್ಯ ಇದೆ. ಸುಳ್ಯದ ಸುತ್ತಮುತ್ತ ಭಾರಿ ದೊಡ್ಡ ಇಂಡಸ್ಟ್ರಿ ಇದೆ ಅನ್ನುವಂಥದ್ದು ಇಲ್ಲ. ಸುಳ್ಯ ಎಜುಕೇಷನ್ ಸೊಸೈಟಿಯ ಕಾಲೇಜು, ಶಿಕ್ಷಣ ಸಂಸ್ಥೆಗಳು, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಬಿಟ್ಟರೆ ಬಹಳ ದೊಡ್ಡ ಉದ್ಯಮ ನಮ್ಮ ಸುಳ್ಯ ಭಾಗದಲ್ಲಿ ಇಲ್ಲ. ನಾವೆಲ್ಲರೂ ಕೂಡ ಕೃಷಿಯನ್ನು ಅವಲಂಬಿತರು. ಅದಕ್ಕಾಗಿ ಇವತ್ತು ಕೃಷಿಯನ್ನು ಅವಲಂಬನೆ ಮಾಡಿರುವಂಥ ದೇಶದ ಬಹಳ ದೊಡ್ಡ ಜನಸಂಖ್ಯೆ, ಇವತ್ತಿಗೂ ಕೂಡ ದೇಶದಲ್ಲಿ ಅತ್ಯಂತ ಹೆಚ್ಚು ಉದ್ಯೋಗವನ್ನು ಕೊಡುವಂಥ ಕ್ಷೇತ್ರ ಯಾವುದು ಅಂತಂದರೆ ಅದು ಕೃಷಿ ಕ್ಷೇತ್ರನೇ. ಸುಮಾರು 50 ಕೋಟಿಗಿಂತಲೂ ಹೆಚ್ಚು ಜನಕ್ಕೆ ಇವತ್ತಿಗೂ ನಮ್ಮ ದೇಶದ ಕೃಷಿ ಕ್ಷೇತ್ರ ಉದ್ಯೋಗವನ್ನು ಕೊಡ್ತಾ ಇದೆ. ಕೃಷಿಯ ನಂತರದ ಕ್ಷೇತ್ರ ಯಾವುದು ಅಂತಂದರೆ ಅದು MSME, ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು. ದೇಶದ ಸುಮಾರು 26 ಕೋಟಿ ಜನಕ್ಕೆ ಉದ್ಯೋಗವನ್ನು ಕೊಡ್ತಾ ಇದ್ದಾವೆ. ಈ ದೇಶದ GDPಗೆ ಕೃಷಿಯಿಂದ ಸುಮಾರು 18% ನಾವು ಕೊಟ್ಟರೆ ದೇಶದ ಒಟ್ಟು GDPಯಲ್ಲಿ 50-60 ಕೋಟಿ ಅಥವಾ ಹೆಚ್ಚು ಉದ್ಯೋಗ ಮಾಡುವಂಥ ಕೃಷಿಕರು ಕೇವಲ 18% GDPಗೆ ಯೋಗದಾನ ಕೊಡ್ತಾ ಇದ್ದಾರೆ. ಆದರೆ 26 ಕೋಟಿ ಜನಸಂಖ್ಯೆ ಹೊಂದಿರುವಂಥ MSME, ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ದೇಶದ GDPಗೆ ಸುಮಾರು 30% ಯೋಗದಾನವನ್ನು ಕೊಡ್ತಾ ಇದೆ. ಅಂದರೆ ನಮ್ಮ ದೇಶದಲ್ಲಿ ಕೃಷಿಯ ನಂತರ ಅತ್ಯಂತ ಹೆಚ್ಚು ನಾವು ಜನ ಅವಲಂಬಿತ ಯಾವುದು ಆಗ್ಬೋದು, ಭವಿಷ್ಯದ ಉದ್ಯೋಗ ಯಾವುದು ಅಂತಂದರೆ ಅದು ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆಗಳು. ನಮ್ಮ ಪ್ರಧಾನಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಕೃಷಿಕನ ಬದುಕಲ್ಲಿ ಡಬಲ್ ಇನ್ಕಮ್ ಆಗಬೇಕು ಅಂಥೇಳಿ. ಅವನ ಆದಾಯ 2 ಪಟ್ಟು ಜಾಸ್ತಿ ಆಗಬೇಕು. 2 ಪಟ್ಟು ಜಾಸ್ತಿ ಮಾಡಿ ತೋರಿಸಿ ಅವರು ದೇಶದಲ್ಲಿ ಹೇಳ್ತಾರೆ. ಹಲವಾರು ರೈತರದು ಆಗಿದೆ, ಆದರೆ ಇನ್ನೂ ಹಲವಾರು ರೈತರದು ಆಗಬೇಕಾಗಿದೆ. ಹೇಗೆ ಸಾಧ್ಯ ಇದು? ಯಾವಾಗ ಕೃಷಿ MSME ಆಗುತ್ತೆ ಆವಾಗ ಇದು ಸಾಧ್ಯ. ನಾವು ಕೃಷಿಯನ್ನು ಕೇವಲ ಅಡಿಕೆಗೆ ಒಂದು ವರ್ಷ ರೇಟ್ ಕಡಿಮೆ ಆಗುತ್ತೆ, ಒಂದು ವರ್ಷ ಜಾಸ್ತಿ ಆಗುತ್ತೆ. ಅಡಿಕೆಯ ನಮ್ಮ ಕೇಸ್ ಸುಪ್ರೀಂ ಕೋರ್ಟಲ್ಲಿದೆ, ಅದು ನಮಗೆ ಗೊತ್ತಿರುವಂಥ ಸತ್ಯ ಕೂಡ ಹೌದು. ಹಿಂದೆ ಯಾವುದೋ ಒಬ್ಬ ಅಧಿಕಾರಿ ಮಾಡಿರುವಂಥ ತಪ್ಪಿಗಾಗಿ
ಅಡಿಕೆ ತಿನ್ನುವ ಆಹಾರ ಅಲ್ಲ ಅನ್ನುವಂಥ ಪಟ್ಟಿಯಲ್ಲಿ ಸೇರಿಸಿರುವ ಕಾರಣಕ್ಕಾಗಿ ಇವತ್ತು ಅಡಿಕೆ ಸಹಜವಾಗಿ ಒಂದು ತೂಗುಗತ್ತಿ ನಮ್ಮ ತಲೆ ಮೇಲೆ ಇದೆ. ಇದನ್ನು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ಅಡಿಕೆ ಅನ್ನುವಂಥದ್ದು ವಿಷ ಅಲ್ಲ ಅನ್ನುವಂಥ ವಾದ ಇವತ್ತು ನಡೀತಾ ಇದೆ. ಇದಕ್ಕೆ ಕ್ಯಾಂಪ್ಕೋ ಕೆಲಸ ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ, ಹಲವಾರು ವಿಜ್ಞಾನಿಗಳು ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯದ ದೇಶಗಳಲ್ಲಿ ನಾವು ನಮ್ಮ ಅಡಿಕೆಯನ್ನು ಸಂಶೋಧನೆಗೆ ಕೊಟ್ಟಿದ್ದೀವಿ. ಅದು ಕೆನಡಾದಲ್ಲಿ ನಡೀತಿದೆ, US ಅಲ್ಲಿ ನಡೀತಿದೆ. ಆದರೆ ಕೆಲವು ಸಾರಿ ನೀವು ಟಿ ವಿಗಳಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ಅಡಿಕೆ ವಿಷಕಾರಿ ಹೇಗಾಯಿತು. ನಮ್ಮ ಅಡಿಕೆಯನ್ನು ನಮ್ಮ ಹಿರಿಯರು ಹಲವಾರು ವರ್ಷಗಳಿಂದ ಶತಮಾನಗಳಿಂದ ತಿಂದಿದ್ದಾರೆ. ಅವರಿಗೆ ಯಾರಿಗೂ ಕ್ಯಾನ್ಸರ್ ಬಂದಿರಲಿಲ್ಲ. ಅವರು 90 ವರ್ಷ 100 ವರ್ಷ ಬದುಕಿದ್ರು. ನಮ್ಮ ತಾತನೇ ಅಡಿಕೆ ತಿಂದು ಎಲೆ ಅಡಿಕೆ ತಿಂದು 100 ವರ್ಷ ಬದುಕಿದ್ರು, ಅವರಿಗೆ ಕ್ಯಾನ್ಸರ್ ಇರಲಿಲ್ಲ. ಆದರೆ ಇವತ್ತು ಕ್ಯಾನ್ಸರ್ ಹೇಗೆ ಬರ್ತಿದೆ? ಇದನ್ನು ಸುಪ್ರೀಂ ಕೋರ್ಟ್ಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ವಿವರಣೆ ಮಾಡೋದನ್ನು ನಾವು ಮಾಡಿದ್ವಿ. ಆವಾಗ ಗೊತ್ತಾಗಿರುವಂಥ ಸತ್ಯ ಅಂತಂದರೆ ನಮ್ಮ ಅಡಿಕೆಗೆ ವಿಷ ಸೇರಿಸ್ತಾರೆ. ಯಾರು? ನಮ್ಮ ಅಡಿಕೆಗೆ ವಿಷ ರೈತರು ಸೇರಿಸ್ತಾ ಇಲ್ಲ, ನಾವು ಯಾರು ಸೇರಿಸ್ತಾ ಇಲ್ಲ, ಇಲ್ಲಿ ಕೂತವ್ರು ಯಾರು ಸೇರಿಸ್ತಾ ಇಲ್ಲ. ಯಾರು ಹೆಚ್ಚು ದುಡ್ಡು ಬರಬೇಕು ಅನ್ನುವಂಥ ದುರಾಸೆ ಇರುವಂಥ ವ್ಯಾಪಾರಸ್ಥರು ಈ ಅಡಿಕೆಗೆ ವಿಷವನ್ನು ಸೇರಿಸಿ ನಮ್ಮ ಬಿಳಿ ಅಡಿಕೆಗೆ, ಚಾಲಿ ಅಡಿಕೆಗೆ ರೆಡ್ ಆಕ್ಸೈಡ್ ಸೇರಿಸಿ, ಯಾರು ಕೆಂಪು ಅಡಿಕೆ ಶಿವಮೊಗ್ಗದಲ್ಲಿ ಮಾರ್ತಾ ಇದ್ದಾರೆ ಅದಕ್ಕೆ ಇನ್ನೂ ಕೆಂಪು ಮಾಡೋಕ್ಕೆ ಇನ್ನೂ ರೆಡ್ ಆಕ್ಸೈಡ್ ಸೇರಿಸಿ ಇದನ್ನು ಟೆಸ್ಟ್ಗೆ ಕೊಟ್ಟ ಸಂದರ್ಭದಲ್ಲಿ ಅದರಲ್ಲಿ ವಿಷಕಾರಿ ಪದಾರ್ಥ ಇದೆ ಅನ್ನುವಂಥದ್ದು ಸಾಬೀತಾಗಿದೆ. ಮತ್ತು ಉತ್ತರ ಭಾರತದಲ್ಲಿ ಅಡಿಕೆ ಅಂತಂದರೆ ಪ್ಯಾಕೆಟು, ಅವರು ಇಡೀ ಅಡಿಕೆಯನ್ನು ನೋಡೇ ಇಲ್ಲ. ಅಡಿಕೆ ಅಂದ್ರೇನು? ಗುಡ್ಕ. ಅಡಿಕೆ ಅಂದ್ರೇನು? ಅಡಿಕೆ ಪ್ಯಾಕೆಟಲ್ಲಿ ಸಿಗುವಂಥ ಅಡಿಕೆ. ಗುಡ್ಕಕ್ಕೆ ಕೆಮಿಕಲ್ ಹಾಕೇ ಹಾಕ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಬಂದಾಗ ನಾವು ಪ್ರಧಾನಿಯರ ಹತ್ರ ಹೋಗಿದ್ವಿ. ನಾವು ಪ್ರಧಾನಿಗೆ ಹೇಳಿದ್ವಿ, ನಮ್ಮ ಅಡಿಕೆಯನ್ನು ನೀವು ಟೆಸ್ಟ್ ಮಾಡಿ, ನಮ್ಮ ತೋಟಕ್ಕೆ ಬಂದು ಟೆಸ್ಟ್ ಮಾಡಿ. ನಾವು ಬೆಳೀತಿರುವಂಥ ನಿಜವಾದ ಅಡಿಕೆಯಲ್ಲಿ ವಿಷ ಇಲ್ಲ, ವಿಷವನ್ನು ಸೇರಿಸಿ ಪ್ಯಾಕೆಟ್ ಮಾಡ್ತಾರೆ, ಅದಕ್ಕಾಗಿ ಇವತ್ತು ಅಡಿಕೆ ವಿಷ ಆಗಿದೆ ಅನ್ನುವಂಥದ್ದನ್ನು ವಿವರಿಸಿದ್ವಿ. ಆಗ ಅವರು ಅಂದಿರುವಂಥದ್ದು, ಅಡಿಕೆ ಅಂದರೆ ನಾವು ಗಣಪತಿ ಅಂತ ಪೂಜೆ ಮಾಡ್ತೀವಿ. ಹಲವಾರು ರಾಜ್ಯಗಳಲ್ಲಿ, ಇವತ್ತು ದೇಶದ ಹಲವಾರು ಭಾಗದಲ್ಲಿ ಇವತ್ತು ಕೂಡ ಹಲವಾರು ಸಾಧುಗಳು ಹಲವಾರು ಅಖಾಡಗಳಲ್ಲಿ ಅಡಿಕೆಯನ್ನೇ ಇಟ್ಟು ದೇವರು ಅಂತ ಪೂಜೆ ಮಾಡ್ತಾರೆ. ದೇವರು ಸಿಕ್ಕಿಲ್ಲ, ಮೂರ್ತಿ ಸಿಕ್ಕಿಲ್ಲ, ಎಲ್ಲ ಹೋದ್ರು ಪ್ರವಾಸ ಅಂತಂದರೆ ಅಡಿಕೆಯನ್ನು ಇಟ್ಟು ದೇವರು ಅಂತ ಪೂಜೆ ಮಾಡ್ತಾರೆ. ಅದಕ್ಕಾಗಿ ಇವತ್ತು ನಮ್ಮ ಅಡಿಕೆಗೆ ನ್ಯಾಯ ಸಿಗುವಂಥದ್ದು ನಮ್ಮ ಅಡಿಕೆ ನಿಜವಾದ ಸ್ಥಿತಿಯಲ್ಲಿ ಮಾರ್ಕೆಟ್ಗೆ ಹೋದಾಗ, ಫ್ಯಾಕ್ಟ್ರಿಗೆ ಹೋದಾಗ ಮಾತ್ರ. ಇದರ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾದಂಥ ಪರಿಸ್ಥಿತಿ ಇದೆ ದೇಶದಲ್ಲಿ. ನಾನು ಅಡಿಕೆ ಬಗ್ಗೆ ಯಾಕೆ ಮಾಡ್ತಾ ಇದ್ದೀನಿ, ಅಡಿಕೆ ತೋಟ ಮತ್ತು ಜೇನು ಒಟ್ಟೊಟ್ಟಿಗೆ ಹೋಗುತ್ತೆ. ಅಡಿಕೆ ತೋಟ ಮತ್ತು ಕೋಳಿ ಸಾಕಣೆ ಒಟ್ಟೊಟ್ಟಿಗೆ ಹೋಗುತ್ತೆ. ಅಡಿಕೆ ಮತ್ತು ನಮ್ಮ ಮೀನು ಸಾಕಣೆ ಒಟ್ಟೊಟ್ಟಿಗೆ ಹೋಗುತ್ತೆ. ದೇಶದಲ್ಲಿ ಹಲವಾರು ವರ್ಷಗಳ ಕಾಲ ಆತ್ಮಹತ್ಯೆಯನ್ನು ನಾವು ಕಂಡಿದ್ವಿ. ಆತ್ಮಹತ್ಯೆ ಬಗ್ಗೆ ಮಾತಾಡ್ತಿದ್ವಿ. ನಮ್ಮ ರೈತ ಆತ್ಮಹತ್ಯೆ ಮಾಡ್ಕೊತಿದ್ದಾನೆ. ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಬಿಹಾರ, ಉತ್ತರ ಪ್ರದೇಶ. ಈ ಒಂದು ಆತ್ಮಹತ್ಯೆ ಬಗ್ಗೆ ಸೂಕ್ಷ್ಮವಾದಂಥ ತನಿಖೆಯನ್ನು ನಾವು ಆರಂಭ ಮಾಡಿದ್ವಿ. ನಾವು ಕೃಷಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಯಾರು ಪೂರಕ ಕೃಷಿ ಮತ್ತು ಮಿಶ್ರ ಕೃಷಿ ಮಾಡಿದ್ದಾರೆ ಅವರ ಮನೆಯಲ್ಲಿ ಆತ್ಮಹತ್ಯೆ ಆಗಿಲ್ಲ. ಎಲ್ಲಿ ಕೇವಲ ಒಂದು ಬೆಳೆ ಬೆಳೆದಿದ್ದಾರೆ, ಆ ವರ್ಷ ಅದರ ರೇಟ್ ಬಿದ್ದೋಯ್ತು, ಸಾಲ ಮಾಡ್ಕೊಂಡಿದ್ದಾನೆ, ರೈತ ಆತ್ಮಹತ್ಯೆ. ಎಲ್ಲಿ ನಮ್ಮ ಬೆಳೆಯ ಜೊತೆ ನಾವು ಪೂರಕ ಬೆಳೆ ಮಾಡಿದ್ದೀವಿ ಅಥವಾ ಮಿಶ್ರ ಕೃಷಿ ಮಾಡಿದ್ದೀವಿ, ಒಂದಲ್ಲ ಒಂದು ಕೈ ಹಿಡಿದಿದೆ. ನಾವು ಅಡಿಕೆ ಜೊತೆ ಪೆಪ್ಪರ್ ಹಾಕಿದ್ವಿ, ಕರಿಮೆಣಸು ಹಾಕಿದ್ವಿ. ನಾವು ಅಡಿಕೆ ಜೊತೆ ಯಾರೋ ವೆನಿಲ್ಲ ಬೆಳೆದ್ರು, ಅಡಿಕೆ ಜೊತೆ ಯಾರೋ ಜೇನು ಕೃಷಿ ಮಾಡಿದರು, ಅಡಿಕೆ ಜೊತೆ ಯಾರೋ ಮೀನು ಕೃಷಿ ಮಾಡಿದರು, ಅಡಿಕೆ ತೋಟದಲ್ಲಿ ಯಾರೋ ಕೋಳಿ ಫಾರ್ಮಿಂಗ್ ಮಾಡಿದರು. ನಾನು ಕೇವಲ ಅಡಿಕೆಯ ಉದಾಹರಣೆ ಕೊಡ್ತಾ ಇದ್ದೀನಿ. ಅದು ತೆಂಗಿನ ತೋಟಕ್ಕೂ ಅನ್ವಯ ಆಗುತ್ತೆ. ತುಮಕೂರಲ್ಲಿ ಬೆಳೆಯುವಂಥ ಅಥವಾ ಅರಸೀಕೆರೆಯಲ್ಲಿ ಬೆಳೆಯುವಂಥ, ಅಥವಾ ಯಾರೋ ಹಣ್ಣು ಬೆಳೀತಿದ್ದಾನೆ ಅವರಿಗೂ ಇದು ಅನ್ವಯ ಆಗುತ್ತೆ.
ಯಾರೋ ತೋಟಗಾರಿಕೆಯ ಬೆಳೆಯ ಜೊತೆ ಅಥವಾ ಕೃಷಿಯ ಜೊತೆ ಪೂರಕ ಕೃಷಿ ಮಾಡಿದ್ದಾರೆ, ಮಿಶ್ರ ಕೃಷಿ ಮಾಡಿದ್ದಾರೆ, ಅವರ ಮನೆಯಲ್ಲಿ ಆತ್ಮಹತ್ಯೆ ಆಗಿಲ್ಲ. ಇದು ನಮ್ಮ ದೇಶದ ವರದಿ. ಅದಕ್ಕಾಗಿ ಇವತ್ತು ನಮ್ಮ ರೈತರು ನಮ್ಮ ಅಡಿಕೆಯ ಜೊತೆ ನಾವು ಜೇನನ್ನು ಮಾಡ್ಬೋದಾ? ಇದು ಉತ್ತರ ಭಾರತದಲ್ಲಿ ಒಂದೊಂದು ಫ್ಲವರ್ಗೆ ಒಂದೊಂದು ಜೇನು ಇದೆ, ಅಲ್ಲಿ ಜೇನಿಗೆ ಹೆಸರಿದೆ. ಇದು ಸಾಸಿವೆ ಹೂವಿನ ಜೇನು, ಇದು ಈ ಹಣ್ಣಿನ ಜೇನು, ಇದು ಈ ಹಣ್ಣಿನ ಜೇನು, ಅಲ್ಲಿ ಹೆಸರಿದೆ. ಅದರ ಆಧಾರದಲ್ಲಿ ಜೇನು ಮಾಡ್ತಾರೆ. ಜೇನನ್ನು, ಜೇನು ಪೆಟ್ಟಿಗೆಯನ್ನು, ಜೇನು ಹುಳಗಳನ್ನು ಆ ತೋಟಕ್ಕೆ ಹಿಡ್ಕೊಂಡು ಹೋಗ್ತಾರೆ ಜನ. ರೈತರು ಗುಳೆ ಹೋಗ್ತಾರಲ್ಲ, ಅದೇ ರೀತಿ ಎಲ್ಲಿ ಯಾವ ಕೃಷಿಯನ್ನು ಬೆಳೆದಿದ್ದಾರೆ ಆ ಕೃಷಿ ಹತ್ರ ಪೆಟ್ಟಿಗೆಯನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ಪೆಟ್ಟಿಗೆ ಇಟ್ಟು ಅದೇ ಫ್ಲೋರಲ್ಲಿನ ಜೇನನ್ನು ಮಾಡ್ತಾರೆ. ವಿದೇಶದಲ್ಲಿ ವಿಪರೀತವಾದಂಥ ಬೇಡಿಕೆ ಇದಕ್ಕಿದೆ. ನಾನು MSME ಇರುವಾಗ ಅಥವಾ ಹಿಂದಿನ ಸರ್ಕಾರದಲ್ಲಿ ಫುಡ್ ಪ್ರೊಸೆಸಿಂಗ್ ಇರುವಾಗ ಪಂಜಾಬಲ್ಲಿ, ಉತ್ತರ ಪ್ರದೇಶಲ್ಲಿ, ಬಿಹಾರಲ್ಲಿ, ಹಿಮಾಚಲ್ ಪ್ರದೇಶಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರು ತಯಾರು ಮಾಡುವಂಥ ಜೇನನ್ನು ಒಂದೂ ನಮ್ಮ ದೇಶದಲ್ಲಿ ಮಾರಾಟ ಮಾಡಿದ್ದನ್ನು ನಾನು ನೋಡಿಲ್ಲ. ಎಲ್ಲವೂ ಎಕ್ಸ್ಪೋರ್ಟ್ ಆಗುತ್ತೆ, 100% ಎಕ್ಸ್ಪೋರ್ಟ್. ಇವತ್ತು ನಮ್ಮ ಕೃಷಿಕರು ನಾವಿವತ್ತು ಯೋಚನೆ ಮಾಡಬೇಕು. ಅದು ನಾನು MSME ಮಂತ್ರಿಯಾಗಿ ಎಲ್ಲ ಕಡೆ ಹೋಗುವಾಗ ಒಂದು ಮಾತು ಹೇಳ್ತೀನಿ. ನೀವು ಯಾವುದೇ ಉತ್ಪಾದನೆ ಮಾಡಿ, ಅದು ಫುಡ್ ಪ್ರೊಸೆಸಿಂಗಲ್ಲಿರ್ಬೋದು, ಅಥವಾ ಯಾವುದೋ ಮೆಕ್ಯಾನಿಕಲ್ ಇರ್ಬೋದು, ಅಥವಾ ಏರೋನಾಟಿಕ್ಸ್ ಇರ್ಬೋದು, ಯಾವುದೂ ಇರ್ಬೋದು, ನಮ್ಮ ಯೋಚನೆ ಇರುವಂಥದ್ದು ನಮ್ಮ ಪ್ರಾಡಕ್ಟ್ ನಾವು ಏನೇ ತಯಾರು ಮಾಡಲಿ. ಇವತ್ತು ಜೇನು ವ್ಯವಸಾಯಗಾರರ ಸಹಕಾರಿ ಸಂಘ ನೀವು ಪ್ರಾಡಕ್ಟ್ ಮಾಡಿದಂಥ ನಮ್ಮ ದೇಶದಲ್ಲೂ ಬೇಡಿಕೆ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ. ಆದರೆ ನಾವು ಇದನ್ನು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಬೇಕು. ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಏನಿರಬೇಕು, ಯಾವ ಟೆಸ್ಟ್ಗಳು ಬೇಕು, ಇದನ್ನು ನಾವು ಇಟ್ಕೋಬೇಕಾಗಿದೆ. ಎಲ್ಲಿ ತನಕ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ನಾವು ತಿನ್ನಕ್ಕೆ ನಮ್ಮ ದೇಶದಲ್ಲಿ ದುರಾದೃಷ್ಟ ಅಂತಂದರೆ, ಹೊರದೇಶಕ್ಕೆ ಕಳ್ಸೋಕ್ಕೆ ಒಂದು ರೀತಿ ಬೆಳಿತೀವಿ, ನಾವು ಒಂದು ರೀತಿ ಉತ್ಪಾದನೆ ಮಾಡ್ತೀವಿ, ನಾವು ತಿನ್ನೋದಕ್ಕೆ ಇನ್ನೊಂದು ರೀತಿ ಉತ್ಪಾದನೆ ಮಾಡ್ತೀವಿ. ನಾವು ತಿನ್ನುವ ಹಣ್ಣನ್ನು ನಾವು ಟೆಸ್ಟ್ ಮಾಡಲ್ಲ, ನಾವು ತಿನ್ನುವ ತರಕಾರಿಯನ್ನು ನಾವು ಟೆಸ್ಟ್ ಮಾಡಲ್ಲ, ನಾವು ತಿನ್ನುವ ಜೇನನ್ನು ನಾವು ಟೆಸ್ಟ್ ಮಾಡಲ್ಲ, ನಾವು ತಿನ್ನುವ ಯಾವುದನ್ನು ನಾವು ಟೆಸ್ಟ್ ಮಾಡಲ್ಲ. ನಾವು ಮಾರ್ಕೆಟಿಂದ ತರ್ತೀವಿ, ಹಾಗೆ ತಿಂತೀವಿ. ಇದರಲ್ಲಿ ಎಷ್ಟು ತಿನ್ನೋದಕ್ಕೆ ಯೋಗ್ಯ ಅದು ನಮ್ಗೆ ಗೊತ್ತಿಲ್ಲ. ಆದರೆ ವಿದೇಶಕ್ಕೆ ನೀವು ಕಳಿಸ್ಬೇಕಂದ್ರೆ ಅದರಲ್ಲಿರುವ ಪೆಸ್ಟಿಸೈಡ್ ರೆಸಿಡ್ಯೂ ಟೆಸ್ಟ್ ಆಗಲೇಬೇಕು. ಟೆಸ್ಟ್ ಆಗಿಲ್ಲ ಅಂದರೆ ಅದು ವಾಪಸ್ ಬರುತ್ತೆ, ವೇಸ್ಟ್ ಆಗುತ್ತೆ, ಇಲ್ಲ ಸಮುದ್ರಕ್ಕೆ ಹಾಕ್ತಾರೆ. ಅದಕ್ಕಾಗಿ ನಮ್ಮ ಪ್ರಯಾರಿಟಿ ಇರುವಂಥದ್ದು, ನಾವು ಯೋಚನೆ ಮಾಡಬೇಕಾದ್ದು, ನಾವು ಏನನ್ನೇ ತಯಾರು ಮಾಡಲಿ ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಬೇಕು. ನಾವು ಒಳ್ಳೆಯದನ್ನು ತಿನ್ನಬೇಕು. ಇವತ್ತು ನಾವು ವಿಷ ತಿನ್ನೋದ್ರಿಂದ ಹಲವಾರು ರೋಗ ಬರುತ್ತೆ. ದಿನನಿತ್ಯ ನಮಗೆ ಯಾವುದು ರೋಗ ಬರುತ್ತೆ, ಯಾರು ಯಾವಾಗ ಆಸ್ಪತ್ರೆಗೆ ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಆ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಈ ಕಾರಣಕ್ಕಾಗಿ ಇವತ್ತು ನಾವು ಏನೇ ಮಾಡಿದರೂ ಗುಣಮಟ್ಟದ ಮಾಡಿದರೆ ಇದಕ್ಕೆ ಮಾರ್ಕೆಟನ್ನು ಕೊಡಿಸ್ಬೋದು. ನಾನು ಚಂದ್ರಕೋಲ್ಚರ್ ಮತ್ತು ಅವರ ಇಡೀ ಟೀಮಿಗೆ ವಿನಂತಿ ಮಾಡ್ತಾ ಇರುವಂಥದ್ದು, ನಮ್ಮ ರೈತರಿಗೆ ನಾನು ವಿನಂತಿ ಮಾಡುತ್ತಾ ಇರುವಂಥದ್ದು, ನೀವು ಹೆಚ್ಚೆಚ್ಚು ಜೇನು ತಯಾರು ಮಾಡಬೇಕು, ಬೆಳಿಬೇಕು, ಕ್ವಾಲಿಟಿ ಮಾಡಬೇಕು. ಇದಕ್ಕೇನು ಟೆಸ್ಟಿಂಗ್ ಲ್ಯಾಬ್ ಬೇಕು, ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫುಡ್ ಟೆಸ್ಟಿಂಗಿಗೆ ಒಂದು ಲ್ಯಾಬ್ ಆಗಲೇಬೇಕು. ನೀವು ಏನೇ ತಿನ್ನೋದಾದರೂ ಅದನ್ನು ಟೆಸ್ಟಿಂಗ್ ಕಳಿಸಿ ನಾನು ಇಂಥದ್ದು ತಿಂತಿದ್ದೀನಿ ಅನ್ನುವಂಥ ಗ್ಯಾರಂಟಿ ನಿಮಗೆ ಇರಬೇಕು. ಇದು ಆದಾಗ ಮಾತ್ರ ನಾವು ಆಸ್ಪತ್ರೆಗೆ ಹೋಗೋದು ಕಡಿಮೆ ಆಗ್ಬೋದು ಮತ್ತು ನಮ್ಮ ಮಾರ್ಕೆಟನ್ನು ನಾವು ಹೆಚ್ಚು ಮಾಡ್ಕೋಬೋದು. ನಮ್ಮ ದೇಶದ ಮಾರ್ಕೆಟೇ ಬಹಳ ದೊಡ್ಡದು, 140 ಕೋಟಿ ಜನ ಇರುವಂಥ ಮಾರ್ಕೆಟ್ ಇದು. ಅದರ ಜೊತೆಗೆ ಹೊರದೇಶದ ಮಾರ್ಕೆಟನ್ನು ಹಿಡಿಯೋದಕ್ಕೆ ಕೂಡ ನಾವು ವಿಶೇಷವಾದಂಥ ಪ್ರಯತ್ನವನ್ನು ಹಾಕಬೇಕು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ.
ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.